ಜೀವನವನ್ನೇ ಬದಲಿಸಿದ ಪ್ರಯಾಣ. ಇವರು ಅರ್ಜುನ್, 38 ವರ್ಷ. ಅವನ ದಿನಗಳು ಕೆಲಸದಲ್ಲೇ ಆರಂಭವಾಗಿ ಕೆಲಸದಲ್ಲೇ ಮುಗಿಯುತ್ತಿದ್ದವು. ಇವರು ಮೀರಾ, ಅರ್ಜುನ್ನ ಹೆಂಡತಿ, 35 ವರ್ಷ. ಅವಳ ಹೃದಯ ಪ್ರೀತಿಯಿಂದ ತುಂಬಿದೆ, ಆದರೆ ಅವಳ ಕಣ್ಣುಗಳು ಯಾವಾಗಲೂ ಯಾರನ್ನೋ ಕಾಯುತ್ತಿವೆ. ಇವನು ವಿಹಾನ್, 10 ವರ್ಷ, ಅರ್ಜುನ್ನ ಮಗ. ಅವನ ಮನಸ್ಸಿನಲ್ಲಿ ಸಾಹಸದ ಕನಸುಗಳಿವೆ, ಆದರೆ ಅವನು ಅದನ್ನು ಒಬ್ಬನೇ ಕನಸು ಕಾಣುತ್ತಾನೆ. ಇವಳು ಆನ್ಯಾ, 6 ವರ್ಷದ ಮಗಳು. ಈ ಮನೆಯ ಚಿಕ್ಕ ಸಂತೋಷ, ಆದರೆ ಅವಳ ನಗು ಎಲ್ಲರಿಗೂ ತಲುಪುವುದಿಲ್ಲ. ಇವರು ಒಂದು ಕುಟುಂಬ, ಆದರೆ ಸಮಯವು ಇವರನ್ನು ದೂರ ಮಾಡಿತು. ಒಂದು ದಿನ ಅರ್ಜುನ್ ತನ್ನ ಮಕ್ಕಳನ್ನು ಗಮನದಿಂದ ನೋಡಿದನು. ಅವರ ಬಾಲ್ಯ ಅವನ ಕಣ್ಣೆದುರೇ ಸಾಗುತ್ತಿತ್ತು, ಆದರೆ ಅವನ ಅದರ ಭಾಗವಾಗಿರಲಿಲ್ಲ. ಆ ಕ್ಷಣದಲ್ಲಿ ಅವನು ಒಂದು ನಿರ್ಧಾರ ಕೈಗೊಂಡನು. ಅದು ಅವರ ಜೀವನವನ್ನು ಬದಲಿಸುವ ನಿರ್ಧಾರವಾಗಿತ್ತು. ಅರ್ಜುನ್, ಬ್ಯಾಗ್ಗಳನ್ನು ಸಿದ್ಧಪಡಿಸಿ, ನಾವು ಒಂದು ಪ್ರಯಾಣಕ್ಕೆ ಹೋಗುತ್ತಿದ್ದೇವೆ. ಅವರು ಕಾರಿನಲ್ಲಿ ಹೊರಟರು. ಮೊದಲಿಗೆ ಮೌನವೇ ಇತ್ತು, ಆದರೆ ನಿಧಾನವಾಗಿ ಮಾತುಗಳು ಹುಟ್ಟಿದವು, ನಗುಗಳು ಮರಳಿ ಬಂದವು. ಆ ರಸ್ತೆ ಅವರನ್ನು ಒಂದು ಸ್ಥಳಕ್ಕೆ ಮಾತ್ರ ಅಲ್ಲ, ಒಬ್ಬರ ಹೃದಯಗಳಿಗೆ ಮತ್ತೊಬ್ಬರನ್ನು ಹತ್ತಿರ ಮಾಡಿತು. ಅಕಸ್ಮಾತ್ತಾಗಿ ಕಾರು ನಿಂತಿತು. ಅವರು ಯಾರೂ ಇಲ್ಲದ ಸ್ಥಳದಲ್ಲಿ ನಿಂತಿದ್ದರು. ಆನ್ಯಾ ಭಯದಿಂದ ತಾಯಿ ಕೈ ಹಿಡಿದಳು. ವಿಹಾನ್ ತನ್ನ ತಂದೆಯನ್ನು ನೋಡಿದನು. ಆ ಕ್ಷಣದಲ್ಲಿ ಅರ್ಜುನ್ ಅರಿತುಕೊಂಡನು, ಈಗ ಅವನ ಕುಟುಂಬಕ್ಕೆ ಅವನ ಅಗತ್ಯವಿದೆ ಎಂದು. ಅರ್ಜುನ್ ಕಾರನ್ನು ತಳ್ಳಲು ಪ್ರಯತ್ನಿಸಿದ. ವಿಹಾನ್ ಕೂಡ ಅವನ ಜೊತೆ ನಿಂತನು. ಮೀರಾ ಅವರಿಗೆ ಧೈರ್ಯ ತುಂಬಿದಳು. ಆನ್ಯಾ ಅವರತ್ತ ನಗುತ್ತಾ ನಿಂತಳು. ಆ ಕ್ಷಣದಲ್ಲಿ ಅವರು ಸಮಸ್ಯೆಯನ್ನು ಮಾತ್ರ ಎದುರಿಸಲಿಲ್ಲ, ಅವರು ನಿಜವಾದ ಕುಟುಂಬವಾಗಿ ನಿಂತರು. ಅವರು ಮುಂದೆ ನಡೆದು ಹೋದರು. ಅವರ ಮುಂದೆ ಒಂದು ಸುಂದರ ಸರೋವರ ಕಾಣಿಸಿಕೊಂಡಿತು. ಸೂರ್ಯಾಸ್ತದ ಬೆಳಕು ಅವರ ಮುಖಗಳನ್ನು ಸ್ಪರ್ಶಿಸಿತು, ಆದರೆ ಅದಕ್ಕಿಂತ ಹೆಚ್ಚು ಅದು ಅವರ ಹೃದಯವನ್ನು ಬೆಳೆಸಿತು. ಅರ್ಜುನ್ ತನ್ನ ಕುಟುಂಬವನ್ನು ನೋಡಿದನು. ಮೀರಾ ಸಂತೋಷದಿಂದ ನಗುತ್ತಿದ್ದಳು. ವಿಹಾನ್ ಶಾಂತವಾಗಿದ್ದನು. ಆನ್ಯಾ ತನ್ನ ತಾಯಿಯ ಭುಜದ ಮೇಲೆ ನೆತ್ತಿಟ್ಟುಕೊಂಡಿದ್ದಳು. ಆ ಕ್ಷಣದಲ್ಲಿ ಅವನು ಅರಿತುಕೊಂಡನು, ಇದು ಕೇವಲ ಒಂದು ಪ್ರಯಾಣವಲ್ಲ, ಇದು ಅವನ ಜೀವನ. ಅವರು ಮನೆಗೆ ಮರಳಿದರು, ಆದರೆ ಅವರು ಹಿಂದಿನವರಂತೆ ಇರಲಿಲ್ಲ. ಈ ಬಾರಿ ಅರ್ಜುನ್ ಕೆಲಸವನ್ನು ಮಾತ್ರ ನೋಡಲಿಲ್ಲ, ಅವನು ತನ್ನ ಕುಟುಂಬದ ಜೊತೆ ಸಮಯ ಕಳೆಯಲು ಆರಂಭಿಸಿದನು. ಏಕೆಂದರೆ ಅವನು ಅರಿತುಕೊಂಡನು, ಜೀವನದ ಅತ್ಯಂತ ಅಮೂಲ್ಯವಾದದ್ದು ಕುಟುಂಬ. ಜೀವನವನ್ನೇ ಬದಲಿಸಿದ